ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ವಿಚಾರ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವ ಹಾಗೂ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿರುವ ನಿರ್ಧಾರ ಇದೆಲ್ಲ ನೋಡಿದಾಗ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇದು ಹಿಂದೂಗಳನ್ನ ಉರಿಸಲಿಕ್ಕೆ, ಮುಸ್ಲಿಮರ ಓಲೈಸಲಿಕ್ಕೆ ಎನ್ನುವುದು ಗೊತ್ತಾಗುತ್ತದೆ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಹಿಜಾಬ್ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಖಂಡಿತ ಬುರ್ಕಾದ ಅವಶ್ಯಕತೆ ಇದೆ. ಕಳೆದ 3 ವರ್ಷಗಳಿಂದ ಏನೂ ಮಾಡದೆ ಜನರಿಗೆ ಮುಖ ತೋರಿಸಲಾಗ್ತಿಲ್ಲ. ಅದಕ್ಕೆ ಅವರಿಗೆ ಬುರ್ಕಾ ಬೇಕಾಗಿದೆ. 3 ವರ್ಷಗಳಲ್ಲಿ 3 ಕಾಸಿನ ಕೆಲಸವನ್ನ ಮಾಡಿಲ್ಲ. ಸಮಾಜವಾದಿ ಧೋರಣೆಯಿಂದ ಬಂದಿರುವ ಸಿಎಂ ನಿಮಗೆ ಸ್ವಲ್ಪ ಇತಿಹಾಸದ ಜ್ಞಾನ ಇಲ್ವಾ? ಶಾಲೆಗಳಲ್ಲಿ ಸಮವಸ್ತ್ರವನ್ನ ಯಾಕೆ ತಂದಿದ್ದೀರಿ? ಶಾಲೆಯಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ತರಲು ಸಮವಸ್ತ್ರ ತಂದಿದ್ದಾರೆ. ಆ ಮೂಲ ಆಶಯಕ್ಕೆ ಕೊಡಲಿ ಪೆಟ್ಟು ಕೊಡ್ತಾ ಇದ್ದೀರಾ. ಕೇಸರಿ ಶಾಲು ಬೇಡ ಅಂತೀರಾ. ಮುಸಲ್ಮಾನ ಯುವಕರಿಗೆ ಟೋಪಿ, ಕುರುಚಲು, ಗಡ್ಡ ಬಿಟ್ಟುಕೊಂಡು ಬರಲು ಅವಕಾಶ ಕೊಟ್ಟು ಬಿಡಿ. ಸಿಎಂ ಕರ್ನಾಟಕದ ಕಮೇನಿ ಆಗ್ಲಿಕ್ಕೆ ಹೊರಟಿದ್ದಾರೆ. ಈ ರೀತಿ ಚಿಲ್ಲರೆ ರಾಜಕಾರಣ ಮಾಡಿ ಹಿಂದೂಗಳ ಉರಿಸುವ ಕೆಲಸ ಮಾಡುವುದು ಬಿಡಿ. ಕರ್ನಾಟಕದ ಜನರಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ನೀವು ಮೇಲು ಕೀಳು ಎನ್ನುವುದನ್ನ ಬಿಟ್ಟು ಒಂದಾಗಿ. ಆಗ ಇವರು ಏನು ಮಾಡಲಿಕ್ಕೆ ಆಗಲ್ಲ. ಸಿದ್ದರಾಮಯ್ಯ ಹಿಂದೂಗಳ ಭಾವನೆಗೆ ನಿರಂತರ ಧಕ್ಕೆ ತರುವ ಕೆಲಸ ಮಾಡ್ತಿದ್ದಾರೆ. ಇನ್ನು 2 ವರ್ಷ ಜನ ನಿಮಗೆ ತಕ್ಕ ಬುದ್ಧಿ ಕಲಿಸ್ತಾರೆ. ಡೀಸೆಲ್ ಪೆಟ್ರೋಲ್ ಉಳಿತಾಯದ ಬಗ್ಗೆ ಪ್ರಧಾನಿ ಮಾತಿಗೆ ಸಿಎಂ ತಕರಾರು ಮಾಡಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ ಅವರು, ಸಿದ್ದರಾಮಯ್ಯ ವಿಶ್ವದ ಬಹುದೊಡ್ಡ ಅರ್ಥಶಾಸ್ತ್ರಜ್ಞರು. ಅವರಿಗಿಂತ ವಿಶ್ವದಲ್ಲಿ ಇನ್ನು ಯಾರಿಗೂ ಅರ್ಥಶಾಸ್ತ್ರ ಗೊತ್ತಿಲ್ಲ. ಸಿದ್ದರಾಮಯ್ಯ ಈ ನಾಡಿನಲ್ಲಿ ಹುಟ್ಟುವ ಪ್ರತಿ ಮಗುವಿನ ಮೇಲೆ ಸಾಲ ಹೊರಿಸಿದ್ದಾರೆ. ವಾಸ್ತವವಾಗಿ ಸಿದ್ದರಾಮಯ್ಯಗೆ ಅರ್ಥಶಾಸ್ತ್ರ, ಗಣಿತ ಅರ್ಥವೇ ಆಗಿಲ್ವೇನೋ. ಯುದ್ಧಗಳ ಹಿನ್ನೆಲೆಯಲ್ಲಿ ಪ್ರಧಾನಿಗಳು ಉಳಿತಾಯದ ಒಂದು ಸಲಹೆ ಕೊಟ್ಟಿದ್ದಾರೆ. ಅರ್ಥ ವ್ಯವಸ್ಥೆ ಅರ್ಥ ಮಾಡಿಕೊಂಡವರು ಅದನ್ನ ಸರಿ ಅಂದಿದ್ದಾರೆ. ಅರ್ಥಶಾಸ್ತ್ರವೇ ಗೊತ್ತಿಲ್ಲದವರು ಅದನ್ನ ತಪ್ಪು ಎಂತಿದ್ದಾರೆ. ಸಿದ್ದರಾಮಯ್ಯವರೇ ಮೋದಿಯವರಿಗೆ ಅರ್ಥವ್ಯವಸ್ಥೆ ಪಾಠ ಮಾಡಬೇಡಿ ಎಂದು ವಾಗ್ದಾಳಿ ನಡೆಸಿದರು. ಬುರ್ಕಾದ ಅವಶ್ಯಕತೆ ಇದೆ. ಯಾಕಡೆ ಬುರ್ಕಾ ಹಾಕೊಳ್ತಾರೆ? ಮುಖ ತೋರಿಸಬಾರ್ದು ಅಂತಲ್ವಾ? 3 ವರ್ಷದಿಂದ 3 ಕಾಸಿನ ಕೆಲಸನೂ ಮಾಡದಲ್ಲೇ ಜನವಿರೋಧಿ ನೀತಿನ ಅಳವಡಿಸಿಕೊಂಡು ರಾಜ್ಯದ ಸಾಲವನ್ನ 8.4 ಲಕ್ಷ ಕೋಟಿಗೆ ಏರಿಸಿ, ಈಗ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲವನ್ನು ತಂದಿಟ್ಟು ಯುವ ನಿಧಿ ಕೊಡ್ತೀನಿ ಅಂತೇಳಿ ಅದಕ್ಕೆ ಟೋಪಿ ಹಾಕಿ, ಒಂದೇ ಒಂದು ರಸ್ತೆನೂ ಕೂಡ ರಿಪೇರಿ ಮಾಡದಲೆ ಎಲ್ಲಾ ಕಡೆ ಗುಂಡಿ ಬಿದ್ದು ಹೋಗಿದಾವೆ. ಇಡೀ ರಾಜ್ಯದ ಜನ ತೂಚಿ ಅಂತ ಉಗಿತಾ ಇದ್ದಾರೆ. ಅವರಿಗೆ ಮುಖ ತೋರ್ಸಕ್ಕೆಲ್ಲಾಗುತ್ತೆ? ಮುಸಲ್ಮಾನ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಬುರ್ಕಾ ಬೇಕಾ ಬೇಡವಾ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ ಹಾಗೂ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಬುರ್ಕಾ ಬೇಕೇ ಬೇಕು. ಯಾಕೆಂದ್ರೆ ಮುಖ ತೋರ್ಸಕ್ಕೆ ಅವ್ರ ಕೈಲಿ ಮುಖನೇ ಇಲ್ಲ. 3 ವರ್ಷದಲ್ಲಿ 3 ಕಾಸಿನ ಕೆಲಸನೂ ಮಾಡಿಲ್ಲ ಅವರು. ಹಾಗಾಗಿ ಅವರಿಗೆ ಬುರ್ಕಾದ ಅಗತ್ಯ ಇದೆ. ಆದರೆ ಸಮವಸ್ತ್ರ ಸಮಿತಿಯನ್ನ ಬದಿಗಿಟ್ಟುಬಿಟ್ಟು ಏನು ಮುಸಲ್ಮಾನರು ಓಲೈಸೋದಕ್ಕೋಸ್ಕರವಾಗಿ ಬುರ್ಕಾ ಹಾಕಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ನಾನು ಈ ಸಮಾಜವಾದಿ ಧೋರಣೆಯಿಂದ ಬಂದಿರುವಂತಹ, ಚಿಂತನೆಯಿಂದ ಬಂದಿರುವಂತಹ ಸಿದ್ದರಾಮಯ್ಯನವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರೇ, ನಿಮಗೊಂದು ಸ್ವಲ್ಪನಾರು ಇತಿಹಾಸ ಜ್ಞಾನ ಅಥವಾ ಇತಿಹಾಸ ಜ್ಞಾನ ಇಲ್ಲದೆ ಇದ್ರೂ ಕೂಡ ಕನಿಷ್ಠ ಇತ್ತೀಚೆಗೆ ನಡೆದಂತ ಘಟನೆಗಳು ಪ್ರಪಂಚದಲ್ಲಿ ಆಗು ಹೋಗುಗಳಾದ್ರೂ ನಿಮಗೆ ಗೊತ್ತಿರಬೇಕಲ್ವ ಸರ್? ನಿಮಗೆ 2 ವಿಚಾರ ಕೇಳ್ತೀನಿ. ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋರಾಗಿರೋದ್ರಿಂದ ಶಾಲೆಗಳಲ್ಲಿ ಸಮವಸ್ತ್ರ ಸಂಹಿತೆಯನ್ನು ಯಾಕೆ ಸರ್ ತಂದಿದ್ದಾರೆ? ಶಾಲೆಗೆ ಬರುವಂತ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಆ ಜಾತಿ ಈ ಜಾತಿಯ ಮಕ್ಕಳು, ಆ ಧರ್ಮದ ಈ ಧರ್ಮದ ಮಕ್ಕಳು ಅನ್ನೋ ತಾರತಮ್ಯ ಇಲ್ದಲೆ ಎಲ್ಲರೂ ಕೂಡ ಒಂದು ಸಮಾನವಾದಂತಹ ವಾತಾವರಣದಲ್ಲಿ ಮನೋಭಾವನೆಯಿಂದ ವಿದ್ಯಾಭ್ಯಾಸವನ್ನ ಮಾಡಬೇಕು. ಅವನು ಮುಸ್ಲಿಮೋ, ಅವನು ಕ್ರಿಶ್ಚಿಯನೋ, ಅವನು ಹಿಂದೂನೋ, ಅವನು ಅವರೇ ಬಡವನೋ ಶ್ರೀಮಂತನೋ ಅನ್ನೋ ಭಾವನೆ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಸಮವಸ್ತ್ರವನ್ನು ತಂದಿರುವಂಥದ್ದು. ಸರ್, ಅದರ ಮೂಲ ಆಶಯನೇ ಗೊತ್ತಿಲ್ದಲೆ, ಗೊತ್ತಿದ್ರೂ ಕೂಡ ಮೂಲ ಆಶಯಕ್ಕೆ ಕೊಡಲಿ ಪೆಟ್ಟು ಕೊಡೋ ರೀತಿಯಲ್ಲಿ ನೀವು ಬುರ್ಕ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಲ್ಲ ಸರ್. ನೀವು ಸಮಾಜನ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ? ಇನ್ನಾಯ್ತು, ಮುಸಲ್ಮಾನ ಹೆಣ್ಮಕ್ಳಿಗೆ ಬುರ್ಕ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕೇಸರಿ ಶಾಲಾಕಕ್ಕಿಂತ ನೀವು ಕೊಡಲ್ಲ ಬಿಡಿ. ಆದ್ರೆ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವ್ರಿಗೂ ಮುಕ್ಕಾಲು ಪ್ಯಾಂಟ್, ತಲೆ ಮೇಲೆ ಒಂದು ಟೋಪಿ, ಕುರ್ಚುಲ್ ಗಡ್ಡ ಬಿಟ್ಕೊಂಡ್ ಬರ್ಬೋದು ಅಂತ ಅದಕ್ಕೂ ಅವಕಾಶ ಕೊಟ್ಬಿಡಿ. ತಾಲಿಬಾನ್ ಸರ್ಕಾರನೇ ನೀವು ಮಾಡ್ತಾ ಇದ್ದಾರ ಅಲ್ಲಿ ಸ್ಪಷ್ಟವಾಗಿ ಹೋಗುತ್ತೆ. ನಾನು ಇನ್ನೂ ಒಂದು ಕೇಳಕ್ ಬಯಸ್ತೀನಿ.
ಇರಾನ್ನಲ್ಲಿ ಇವತ್ತು ನಡೀತಾರ ಯುದ್ಧ, ಅಮೆರಿಕ ಮತ್ತು ಇಸ್ರೇಲು ಇವುಗಳ ಒಂದು ಸಂಘರ್ಷವನ್ನು ಬದಿಗಿಡಿ. ಇರಾನ್ನಲ್ಲಿ ಅಯತೊಲ್ಲಾ ಖಮೇನಿ ವಿರುದ್ಧ ಅಲ್ಲಿನ ಸ್ಟೂಡೆಂಟ್ಸ್, ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿನ ಮಹಿಳೆಯರು ಯಾಕಾಗಿ ಬೀದಿಗಿಳಿದಿದ್ರು ಸರ್? ಕಳೆದ 10 ವರ್ಷಗಳಲ್ಲಿ 16 ಸರಿ ಬೀದಿಗಿಳಿದ್ರು. ಸಾರ್ವಜನಿಕವಾದಂತ ಸ್ಥಳಗಳಲ್ಲಿ, ಸರ್ಕಲ್ಗಳಲ್ಲಿ ಬುರ್ಕಾವನ್ನು ಒಂದ್ ಕಡೆ ಹಾಕಿ ಬೆಂಕಿ ಕೊಟ್ಟರು. ಯಾಕೆ ಸರ್? ಅಲ್ಲಿ ಬುರ್ಕಾವನ್ನು ಹೇರಿದ್ರಿಂದಾಗಿಯೇ ಅಲ್ಲಿನ ಮಹಿಳೆಯರು, ಅಲ್ಲಿನ ವಿದ್ಯಾರ್ಥಿಗಳು ಅದರ ವಿರುದ್ಧ ಪ್ರತಿಭಟನೆ ರೂಪದಲ್ಲಿ ಬುರ್ಕಾವನ್ನ ಬೀದಿಗೆ ಹಾಕಿ ಬೆಂಕಿ ಕೊಟ್ಟಿದ್ರು ಸರ್. ಇದು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಇರಾನ್ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಜನ ಬುಗಿಲೆದ್ದಿದ್ದು, ಮಹಿಳೆಯರು ಬೀದಿಗಿಳಿದಿದ್ದು, ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದು ಬುರ್ಕಾವನ್ನು ಇಂಪೋಸ್ ಮಾಡಿದ್ರಿಂದಾಗಿ. ನೀವೇನು ಸರ್ ಆ ಖಮೇನಿ ಸತ್ತೋದ? ನೀವೇನು ಹೊಸ ಖಮೇನಿ, ಕರ್ನಾಟಕದ ಖಮೇನಿ ಆಗಿ ಕೊಟ್ಟಿದ್ದೀರ ನೀವು? ಇಲ್ಲಿ ಬುರ್ಕಾವನ್ನು ನೀವು ಶಾಲೆನಲ್ಲಿ ಕಂಪಲ್ಸರಿ ಮಾಡ್ತಾ ಇದ್ದೀರಿ, ಹಾಕೊಂಡು ಹೋಗಿಬೇಕಾದ್ರೆ ನಿಮ್ಗೆ ಅವಕಾಶ ಇದೆ ಅಂತ ಬರ್ತಾರೆ. ನೀವು ಕರ್ನಾಟಕದ ಖಮೇನಿ ಆಗ್ಲಿಕ್ಕೆ ಹೊರಟಿದ್ದೀರ ಸರ್. ನಾನು ನಿಮ್ಮಿಂದ ಮಾತ್ರ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ಆ ಒಳ್ಳೆ ಆಡಳಿತ ಕೊಡೋದು ಬಿಟ್ಟು, ಅಭಿವೃದ್ಧಿ ಮಾಡೋದು ಬಿಟ್ಟು, ಬರೀ ಇಂತಹ ಚಿಲ್ಲರೆ ರಾಜಕಾರಣ, ಈ ತರ ಹಿಡನ್ ಅಜೆಂಡಾ ಇಟ್ಕೊಂಡು ಹಿಂದೂಗಳನ್ನ ಉರ್ಸೋ ಕೆಲಸ ಬಿಟ್ರೆ ನೀವು ಇನ್ನೇನು ಮಾಡ್ತಿಲ್ಲ ಸರ್. ಆದ್ರೆ ಜನ ನಿಮಗೆ ಓಟ್ ಹಾಕಿ ಗೆಲ್ಸ್ಬಿಟ್ಟಿದ್ದಾರೆ. ಇನ್ನು 2 ವರ್ಷ ಇರಬೇಕು, ನಿಮ್ಮನ್ನ ಸಹಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನಾನು ಕರ್ನಾಟಕದ ಮಹಾಜನತೆಯಲ್ಲಿ ಕೇಳೋದು ಇಷ್ಟೇನೆ, ನೀವು ಒಕ್ಕಲಿಗರಾಗಿ, ಲಿಂಗಾಯತರಾಗಿ, ಬ್ರಾಹ್ಮಣರಾಗಿ, ಅದೇ SC ಆಗಿ, ST ಆಗಿ, ಕುರುಬರಾಗಿ, ಇದರಲ್ಲಿ ಬಣಜಿಗರಾಗಿ, ಅಲ್ಲೇ ವಿಶ್ವಕರ್ಮರಾಗಿ ಇನ್ನೂ ಈ ಸಾಯೋದನ್ನು ಬಿಡಿ. ಹಿಂದೂಗಳಾಗಿ ಒಗ್ಗಟ್ಟಾಗಿರಿ. ಇಲ್ಲ ಅಂತಂದ್ರೆ ಅಲ್ಲಿ ಏನು ಉದಯನಿಧಿ ಸ್ಟಾಲಿನ್ ಅವ್ರ ಅಪ್ಪ ಸ್ಟಾಲಿನ್ ಹೇಳ್ತಾನೆ, ಅದನ್ನ ಸಿದ್ದರಾಮಯ್ಯನವರು ಇಲ್ಲಿ ವಾಸ್ತವದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮ್ಮ ಹತ್ರ ಒಗ್ಗಟ್ಟಿಲ್ಲ, ಜಾತಿಯಾಗಿ ನೀವು ಒಡೆದು ಹೋಗಿದ್ದೀರಿ ಅನ್ನೋ ಕಾರಣಕ್ಕೆ ನಮ್ಮ ಭಾವನೆಗಳಿಗೆ ಹರ್ಟ್ ಮಾಡಕ್ ಹೋಗ್ತಾ ಇದ್ದಾರೆ. ಅವ್ರು ಕೊಡ್ತಾರ ಲಾಜಿಕ್ ನೋಡಿ, ನೀವು ಶಿವದಾರವನ್ನು ಹಾಕೊಳ್ಬಹುದು, ಜನಿವಾರನ ಹಾಕೋಬಹುದು. ಏನ್ ಜನಿವಾರನ ಶರ್ಟ್ ಮೇಲೆ ಹಾಕೋತಾರ? ಶಿವದಾರನ ಶರ್ಟ್ ಮೇಲೆ ಹಾಕ್ತಾರ? ಅಂಗಿ ಒಳಗಡೆ ಹಾಕೊಳ್ತಾರ. ಅದು ನಮ್ಮ ನಂಬಿಕೆ ಪ್ರತೀಕ. ನಾವು ಹೊರಗಡೆ ಹೋಗಿ ನಾವು ತಲೆ ಮೇಲೆ ಟೋಪಿ ಹಾಕೊಂಡ್ಬಿಟ್ಟು, ನಾವು ಕುರ್ಚಿಲ್ ಗಡ್ಡ ಬಿಟ್ಕೊಂಡು, ಬುರ್ಕ ಹಾಕೊಂಡು ನಾವು ನಮ್ಮ ಧರ್ಮವನ್ನು ಅಡ್ವರ್ಟೈಸ್ ಮಾಡ್ತಾ ಇಲ್ಲ ನಾವು. ಅದು ಒಳಗಡೆ ಇರೋದು ನಮ್ಮ ನಂಬಿಕೆಯ ಪ್ರತೀಕವಾಗಿರುತ್ತದೆ. ಶಿವದಾರ ಇರ್ಬೋದು, ಜನಿವಾರ ಇರ್ಬೋದು, ಅದು ಅಂಗಿ ಒಳಗಡೆ ಇರ್ತದೆ, ಅಂಗಿ ಮೇಲೆ ಹಾಕೊಂಡು ಹೋಗಲ್ಲ ಸರ್. ಅದಕ್ಕೆ ನೀವೇನು ಅವಕಾಶ ಮಾಡ್ಕೊಡಕ್ಕೆ? ನೀವ್ ಯಾವ ದೊಣ್ಣೆ ನಾಯಕ? ಅದೇನೋ ಏನೋಪ್ಪ ಅವ್ರಿಗೂ ಅವಕಾಶ ಮಾಡ್ಕೊಟ್ಬಿಟ್ಟಿದೀನಿ ಅಂತ ಹೇಳ್ತೀರಿ. ಎಕ್ಸಾಮಿನೇಷನ್ ಅಲ್ಲಿ ಹೋದ್ರೆ ಮೊನ್ನೆ ಅಷ್ಟೇ ಜನಿವಾರ ತೆಗ್ಸಿದ್ರಿ. ಇದೇನರ್ಥ? ಏನ್ ತೋರಿಸುತ್ತೆ ಇದು? ಹಿಂದೂಗಳನ್ನ ಸತತವಾಗಿ ಅವರ ಭಾವನೆಗಳಿಗೆ ಹರ್ಟ್ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ. ಈ ಹಿಂದನೂ ಕೂಡ ಮುಸಲ್ಮಾನರು ಯಾರು ಕೇಳಲಿಲ್ಲ. ಯಾಕಂದ್ರೆ ಮುಸಲ್ಮಾನರಿಗೆ ಅವರಿಗೆ ಕುರಾನಲ್ಲಿ ಏನ್ ಹೇಳಿದೆ, ಅವ್ರ ಧರ್ಮ ಏನ್ ಹೇಳುತ್ತೆ, ಹದೀಸ್ ಏನ್ ಹೇಳುತ್ತೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿಯೇ ಅವರು ಯಾರ್ದು ಜಯಂತಿ ಮಾಡಲ್ಲ. ಅವರು ಜಯಂತಿ ನಿಷಿದ್ಧವಾಗಿದೆ, ಅಲ್ಲನ್ ಬಿಟ್ಟರೆ ಯಾರು ಪೂಜೆಗೆ ಭಾಜನರಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಹಿಂದೂಗಳಿಗೆ ಉರ್ಸೋದಕ್ಕೆ, ನಮ್ಮ ಕೊಡವರನ್ನ ಹತ್ಯೆ ಮಾಡದಂತ, ಹಿಂದೂಗಳ ಮೇಲೆ ದಾಳಿ ಮಾಡದಂತ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಕ್ ಹೋಗಿದ್ರಿ. ಇವಾಗ ಮತ್ತೆ ಅದೇ ಚಾಳಿನ ನೀವು ಮುಂದುವರಿಸಿದಿರಿ. ನಿಮ್ಮನ್ನ 2 ವರ್ಷ ಸರ್, 2 ವರ್ಷದ ನಂತರ ಈ ಕರ್ನಾಟಕ ಜನ ನೀವೊಂಥರ ಪೀಡೆ ತೊಲಗೋಯ್ತು ಅನ್ನೋ ರೀತಿನಲ್ಲಿ ಮರೆತು ಬಿಟ್ಟು ತರ್ಪಣ ಕೊಟ್ಬಿಡ್ತಾರೆ ಸರ್, ನಿಮಗೂ ನಿಮ್ಮ ಸರ್ಕಾರಕ್ಕೂ.